ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಮುಸ್ಲಿಂ ಜನತೆ ಸ್ಟೇಷನ್ ಮುಂದೆ ದಂಗೆ ಮಾಡುವ ಹುನ್ನಾರಕ್ಕೆ ಪೊಲೀಸರ ಬ್ರೇಕ್. ನಿಜಕ್ಕೂ ರಂಜಾನ್ ತಿಂಗಳಲ್ಲಿ ರೋಜಾ ಆಚರಿಸಿ ಮನೆಯಲ್ಲಿ ಇರೋದು ಬಿಟ್ಟು ಅನ್ಯ ಕೋಮಿನ ಜನರು ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ರು. ಅಲ್ಲಿ ಬಂದಿದ್ದು ನೂರಾರು ಜನ ಅಲ್ಲ, ಬದಲಿಗೆ ಸಾವಿರಾರು ಜನ ಕಣ್ರಿ. ಇವರನ್ನ ಒಂದೆಡೆ ಚದುರಿಸೋದೆ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಇವರೆಲ್ಲ ಸುಮ್ಮನೆ ಬಂದಿರಲಿಲ್ಲ, ದಂಗೆ ಮಾಡಬೇಕೆಂಬ ಹುನ್ನಾರ ಇಟ್ಕೊಂಡೇ ಬಂದಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಬೈ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪೊಲೀಸ್ ಠಾಣೆ ಬಳಿ ಕಣ್ರಿ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದ ಮುಸ್ಲಿಂ ಜನರು ಸ್ಥಳದಲ್ಲಿ ಹೈಡ್ರಾಮಾನೇ ಸೃಷ್ಟಿಸಿದ್ರು. ಸಾಲದಕ್ಕೆ PSI, IG, SP ಸೇರಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಬಸವ ಕಲ್ಯಾಣದಲ್ಲಿ ಠಿಕಾಣೆ ಹೂಡಬೇಕಾಗಿ ಬಂತು. ಮುಸ್ಲಿಂ ಮೌಲಿಗಳಿಗೆ ಹಿಂದೂ ಯುವಕರಿಂದ ಹಲ್ಲೆ ಆರೋಪ. ಹಿಂದೂ ಯುವಕರನ್ನ ವಶಕ್ಕೆ ಕೊಡಿ ಎಂದು ಠಾಣೆ ಎದುರು ಹೈಡ್ರಾಮಾ. ಹೌದು, ಕೆಲ ಹಿಂದೂ ಯುವಕರು ಮೌಲ್ವಿಗಳನ್ನ ಹೊಡೆದಿದ್ದಾರೆಂದು ಮುಸ್ಲಿಂ ಯುವಕರು ಆರೋಪ ಮಾಡ್ತಿದ್ದಾರೆ. ಇದರಿಂದ ವಾಟ್ಸ್ಆಪ್ ನಲ್ಲಿ ಸುದ್ದಿ ಹರಿದಾಡಿ ಎಲ್ಲ ಜನರು ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಸೇರಿದ್ರು. ಪೊಲೀಸರು ಎಷ್ಟೇ ಮನವಿ ಮಾಡಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಬಂದ ಜನ ಹಿಂದಕ್ಕೆ ಹೋಗಲಿಲ್ಲ ಕಣ್ರಿ. ಅಲ್ಲದೆ ಪೊಲೀಸ್ ಠಾಣೆಯಲ್ಲಿದ್ದ ಕೆಲ ಪ್ರಮುಖ ವಸ್ತುಗಳನ್ನ ಧ್ವಂಸ ಮಾಡಲು ಪ್ರಯತ್ನ ಪಟ್ಟರು. ಇದರಿಂದ ರೊಚ್ಚಿಗೆದ್ದ ಪೊಲೀಸರು ಸಹ ಲಘು ಲಾಠಿ ಪ್ರಹಾರ ಮಾಡಬೇಕಾಗಿ ಬಂತು. ಈ ಘಟನೆಯಲ್ಲಿ PSI ಸೇರಿದಂತೆ ಕೆಲ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ PSI ಮಾತ್ರ ಇದನ್ನ ಅಲ್ಲಗಳೆದಿದ್ದಾರೆ. ಇನ್ನು ಪೊಲೀಸ್ ಸ್ಟೇಷನ್ ಧ್ವಂಸ, ಕಾನೂನು ಕೈಗೆ ಎತ್ತಿಕೊಂಡ 49 ಮುಸ್ಲಿಂ ಯುವಕರ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಹಿಂದೂ ಯುವಕರು ಮೌಲ್ವಿಗಳ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ. ಇನ್ನು ಕೆಲ ಕಿಡಿಗೇಡಿಗಳು ರಂಜಾನ್ ತಿಂಗಳಲ್ಲಿ ಗೊಂದಲ ಸೃಷ್ಟಿಸಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರಾ? ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.